ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಕಿ ವ್ಲಾಗ್ಸ್. ಇವತ್ತು ಲಿಮಿಟಾಗಿ ಸ್ಟಾರ್ಟ್ ಮಾಡಿ ಲಿಮಿಟೆಡ್ ಸ್ಟಾಕ್ ಅಪ್ಲೋಡ್ ಮಾಡಿಕೊಂಡು ಕಸ್ಟಮರ್ ಡಿಮ್ಯಾಂಡ್ನ ತಿಳ್ಕೊಂಡು ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಸ್ಮಾಲಲ್ಲಿ ಸ್ಟಾರ್ಟ್ ಮಾಡಿ. ಬಟ್ ನಿಮ್ಮ ಥಿಂಕಿಂಗ್ ಬಿಗ್ ಆಗಿರಬೇಕು. ಡೋಂಟ್ ಇನ್ವೆಸ್ಟ್ ಆಲ್ ಮನಿ ಇನ್ ದಿ ಬಿಗಿನಿಂಗ್. ಇಟ್ಸ್ ನಿಮ್ಮ ಹಣವನ್ನು ಎಲ್ಲನೂ ಬಿಗಿನಿಂಗಲ್ಲೇ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಸ್ಟಾಕ್ನ ಗ್ರೋತ್ ಅನ್ನೋದು ಫಾಸ್ಟಾಗಿ ಬರೋದಲ್ಲ, ಸ್ಮಾರ್ಟಾಗಿ ಬರಬೇಕು. ಅದರಿಂದ ನೀವು ಕ್ಯಾಶ್ ಫ್ಲೋ ಮೋರ್ ಇಂಪಾರ್ಟೆಂಟ್. ಬಿಸ್ನೆಸ್ಸಲ್ಲಿ ಕ್ಯಾಶ್ ಫ್ಲೋ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಬಿಗಿನರ್ಸ್ ಏನು ಮಾಡ್ತಾರೆ ಅಂದರೆ ವೆರಿ ಪ್ರಾಫಿಟ್ನ ಮಾತ್ರ ಫೋಕಸ್ ಮಾಡಿ ಅವರು ಬಿಸ್ನೆಸ್ನ ರನ್ ಮಾಡ್ತಾರೆ. ಅದು ತುಂಬ ದಿನಕ್ಕೆ ಕ್ಲಿಯರ್. ನಾನು ಹಂಗೆ ಮಾಡ್ತಾಯಿದ್ದೆ, ಅದೇ ತಪ್ಪೇ ನಾನು ಮಾಡ್ತಾಯಿದ್ದೆ. ಅದರಿಂದ ಫ್ರೆಂಡ್ಸ್, ನನ್ನ ತಪ್ಪಿಂದ ನೀವು ತಿಳ್ಕೊಳ್ಳಿ, ನೀವು ನಿಮ್ಮನ್ನು ತಿದ್ದುಕೊಳ್ಳಿ. ನೀವು ಆ ತಪ್ಪನ್ನು ಮಾಡಬೇಡಿ. ಯಾಕಂದರೆ ಕ್ಯಾಶ್ ಫ್ಲೋ ಅನ್ನೋದು ತುಂಬ ಮುಖ್ಯ ಬಿಸ್ನೆಸ್ಸಲ್ಲಿ. ದಿನನಿತ್ಯ ಕ್ಯಾಶ್ ಫ್ಲೋ ಎಷ್ಟಾಗುತ್ತೋ ಅದ್ರ ಮೇಲೇ ನಮ್ಮ ಬಿಸ್ನೆಸ್ಸು ರನ್ನಿಂಗ್ ಆಗೋದು ಮತ್ತು ಗ್ರೋತ್ ಆಗೋದು. ನಾವು ಬರೀ ಪ್ರಾಫಿಟನ್ನು ಮಾತ್ರ ಇದು ಮಾಡಿ ಅದನ್ನು ಫೋಕಸ್ ಮಾಡಿ ಅದ್ರ ಮೇಲೆ ರನ್ನಿಂಗ್ ಮಾಡ್ತೀವಿ ಅಂದರೆ ಬಿಸ್ನೆಸ್ಸು ರನ್ ಆಗಲ್ಲ. ಅದು ಅಲ್ಲಿಗೆ ನಿಂತೋಗುತ್ತೆ. ಯಾಕಂದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಫಾಸ್ಟ್ ಮೂವಿಂಗ್ ಐಟಮ್ಸು, ಸ್ಲೋ ಮೂವಿಂಗ್ ಐಟಮ್ಸು, ಸ್ಟಾಕ್ ರಿಪೋರ್ಟ್ಸ್ ಏನು ನೋಡದೆ ಮಾಡ್ತೀರಾ. ಇನ್ನೊಂದು 10 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದ್ಕೊಳ್ಳಿ. ಅದರಲ್ಲಿ ಫಾಸ್ಟ್ ಮೂವಿಂಗ್ ಐಟಮ್ಸು, ಸ್ಲೋ ಮೂವಿಂಗ್ ಐಟಮ್ಸು ಯಾವುದಂತ ಗೊತ್ತಿಲ್ಲದೆ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತೀರಾ. ಒಂದು 10 ಲಕ್ಷಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ 2 ಲಕ್ಷ ಮಾತ್ರ ಫಾಸ್ಟ್ ಮೂವಿಂಗ್ ಐಟಮ್ ಆಗಿ 8 ಲಕ್ಷ ಡೆಡ್ ಸ್ಟಾಕ್ ಐಟಮ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ, ನಿಮ್ಮ ಇನ್ವೆಸ್ಟ್ಮೆಂಟು ಡೆಡ್ ಸ್ಟಾಕ್ ಆಗಿಬಿಟ್ರೆ ಆಗ ಏನು ಮಾಡ್ತೀರಾ? ಫಾಸ್ಟ್ ಮೂವಿಂಗ್ ಐಟಮ್ಸ್ ಯಾವುದಂತ ಗೊತ್ತಾಗುತ್ತೆ. ಆವಾಗ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಿಮ್ಮ ಹತ್ರ ಹಣ ಇರೋದಿಲ್ಲ. ಯಾಕಂದರೆ ಡೆಡ್ ಸ್ಟಾಕ್ ಮೇಲೆ ನಿಮ್ಮ ಹಣ ಸ್ಟಕ್ ಆಗಿರುತ್ತೆ. ಸಕ್ಸಸ್ಫುಲಿ ಮತ್ತು ಸ್ಮೂತಾಗಿ ನಿಮ್ಮ ಬಿಸ್ನೆಸ್ಸನ್ನು ರನ್ ಮಾಡ್ಕೊಂಡು ಹೋಗ್ಬೋದು. ಇದು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಯಾಕಂದರೆ ನಾನು ಫಸ್ಟು ಏನು ಮಾಡಿದ್ದೆ ಅಂದರೆ ಪೇಂಟ್ಸ್ ತೊಗೊಂಡಿದ್ದೆ. ಫಸ್ಟ್ ನಿಪಾನ್ ಪೇಂಟ್ಸ್ ತೊಗೊಂಡಿದ್ದೆ, ಆಮೇಲೆ ಬರ್ಜರ್ ಪೇಂಟ್ಸ್ ತೊಗೊಂಡಿದ್ದೆ. ಅದರಲ್ಲಿ ನಾನು ಮಿನಿಮಮ್ ಅದರಲ್ಲಿ ಒಂದು 5 ಲಕ್ಷ, ಇದರಲ್ಲಿ ಒಂದು 5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ. ಅದು ಮೂಮೆಂಟೇ ಆಗಿಲ್ಲ. ಮಾರ್ಕೆಟಲ್ಲಿ ಕಸ್ಟಮರ್ ಡಿಮ್ಯಾಂಡ್ ಇರೋದೇ ಬೇರೆ. ಮಾರ್ಕೆಟಲ್ಲಿ ಕಸ್ಟಮರ್ ಡಿಮ್ಯಾಂಡ್ ಇರೋದು ಏಷ್ಯನ್ ಪೇಂಟ್ಸ್ ನಾನು ಹಾಕ್ಕೊಂಡೇ ಇಲ್ಲ. ಒಳ್ಳೆ ಬರ್ಜರು ನಿಪಾನು ಹಾಕ್ಕೊಂಡಿದ್ದೆ. ಅದರಲ್ಲಿ ನೋಡಿದ್ರೆ ನನಗೆ ಮೂವ್ಮೆಂಟೇ ಆಗಿಲ್ಲ. ಅದು ಡೆಡ್ ಸ್ಟಾಕ್ ಆಗೋಯ್ತು. ಕಂಪ್ನಿಯಲ್ಲಿ ಐಟಮ್ ರಿಟರ್ನ್ ತೊಗೋತಾ ಇಲ್ಲ. ಕಸ್ಟಮರ್ಗೆ ಸೇಲ್ಸ್ ಮಾಡೋದಕ್ಕೆ ಐಟಮ್ ಪರ್ಚೇಸ್ ಮಾಡೋಣ ಅಂದರೆ ಹಣ ಇಲ್ಲ ನನ್ನ ಹತ್ರ. ಏನು ಮಾಡೋದಂತಲೇ ಅರ್ಥ ಆಗಿರಲಿಲ್ಲ ಫ್ರೆಂಡ್ಸ್. ಈ ಥರ ನಾನು ಸ್ಟಕ್ ಆಗಿ ನಿಂತಿದ್ದೆ. ಆಮೇಲೆ ಹಣ ಮಾಡೋದು ಲಾಸಲ್ಲಿ ಮಾಡಿಕೊಂಡೆ ನಾನು. ಅದು ಈ ವಿಡಿಯೋ ಮುಖಾಂತರ ನಾನು ನಿಮಗೇನು ತಿಳಿಸ್ತಾ ಇದ್ದಂತೆ, ಒಂದೇ ಸತಿ ಎಲ್ಲನೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬೇಕು. ಲಿಮಿಟಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಸ್ಮಾರ್ಟ್ ಮೂವ್ಮೆಂಟ್ ಮಾಡಿ ನಿಮ್ಮ ಬಿಸ್ನೆಸ್ಸಲ್ಲಿ. ಸ್ಮಾರ್ಟ್ ಮೂವ್ಮೆಂಟ್, ಸ್ಮಾರ್ಟ್ ಗ್ರೋತ್. ಪೇಷಂಟಿಂದ ಗ್ರೋತ್ ಆಗೋದು ತುಂಬ ಹೈ ಲೆವೆಲಲ್ಲಿ ಗ್ರೋತ್ ಆಗುತ್ತೆ ನಿಮ್ಮ ಬಿಸ್ನೆಸ್. ಅದಕ್ಕೆ ನಾನು ಗ್ಯಾರಂಟಿ. ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಬಿಸ್ನೆಸ್ಸಲ್ಲಿ ಏನು ತಪ್ಪು ಮಾಡಿದೆ ಎಲ್ಲ ತಪ್ಪುಗಳನ್ನು ನಾನು ನಿಮ್ಗೆ ತಿಳಿಸ್ತೀನಿ. ನಾನು ಮಾಡಿದ್ದೆಲ್ಲ. ಯಾಕಂದರೆ ನಾನು ಹೆಂಗೆ ಸ್ಟೆಪ್ ಬೈ ಸ್ಟೆಪ್ ಕಿತ್ಕೊಂಡು ಬಂದಿದ್ದೀನೋ, ನೀವು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನನ್ನ ವಿಡಿಯೋ ನಿಮಗೆ ತಲುಪಿದರೆ ಈ ವಿಡಿಯೋ ನೋಡಿಬಿಟ್ಟು ನೀವು ಹೆಂಗೆ ತಪ್ಪು ಮಾಡೋದನ್ನು ತಿಳ್ಕೊಳ್ಳೋದು ಅಂತ ನೀವು ತಿಳ್ಕೊಂಡು ನೀವು ಮಾಡಿದ್ರೆ ನಿಮ್ಮ ಬಿಸ್ನೆಸ್ ಸಕ್ಸಸ್ಫುಲ್ ಆಗೋಗುತ್ತೆ. ಲಾಸ್ ಅಂತ ಆಗೋದೇ ಇಲ್ಲ. ಇದಕ್ಕೆ ನಾನು ಗ್ಯಾರಂಟಿ ಫ್ರೆಂಡ್ಸ್. ಅದರಿಂದ ನೀವು ಯಾವಾಗಲೂ ಕಸ್ಟಮರ್ ಗೋಲ್ಸನ್ನು ಅಚೀವ್ ಮಾಡಿ. ಕಸ್ಟಮರ್ ಯಾವ ಪ್ರಾಡಕ್ಟ್ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ, ಯಾವ ಪ್ರಾಡಕ್ಟ್ ಅವ್ರಿಗೆ ಬೇಕಾಗಿದೆ, ಅವ್ರ ನೀಡ್ ಏನು ಎಲ್ಲನೂ ತಿಳ್ಕೊಂಡು ಅದ್ರ ಪ್ರಕಾರ ನೀವು ನಿಮ್ಮ ಬಿಸ್ನೆಸ್ನ ಮತ್ತು ಪ್ರಾಡಕ್ಟ್ ಪರ್ಚೇಸ್ನ ಮಾಡಿದ್ರೆ ನಿಮ್ಮ ಬಿಸ್ನೆಸ್ ಆಟೋಮೆಟಿಕ್ಕಾಗಿ ಗ್ರೋತ್ ಆಗುತ್ತೆ ಫ್ರೆಂಡ್ಸ್. ಅದರಿಂದ ಅವ್ರ ಪ್ರಾಡಕ್ಟ್ ಡಿಮ್ಯಾಂಡ್ ಏನು ಕೊಡ್ತಾರೆ ಕಸ್ಟಮರ್ಸ್, ಅವ್ರಿಗೇನು ನೀಡು, ಅವ್ರ ನೀಡನ್ನು ನೀವು ಪೂರೈಸಿದರೆ ನಿಮಗೆ ಖಂಡಿತ 100% ಸೇಲ್ಸ್ ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ಸ್. ಯಾವುದೇ ಬಿಸ್ನೆಸ್ ಇಲ್ಲ. ಇವಾಗ ನನ್ನ ಬಿಸ್ನೆಸ್ ಬಂದು ಹಾರ್ಡ್ವೇರ್ ಶಾಪ್. ಅದರಲ್ಲಿ ಕಸ್ಟಮರ್ ಏನು ಪ್ರಾಡಕ್ಟ್ಸ್ ಕೇಳ್ತಾರೆ, ಏನು ಪ್ರಾಡಕ್ಟ್ಸ್ ಮೂವ್ ಆಗುತ್ತೆ, ಯಾವ ಪ್ರಾಡಕ್ಟ್ಸ್ ಮೂವ್ ಆಗಲ್ಲ, ಅದರಿಂದ ನನಗೆ ಗೊತ್ತಿದೆ, ತಿಳ್ಕೊಂಡಿದ್ದೀನಿ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ. ಇವಾಗ ನನ್ನ ಬಿಸ್ನೆಸ್ ಬಂದು 3 ವರ್ಷ ಆಗಿದೆ. ಆ 3 ವರ್ಷದಲ್ಲಿ ನಾನು ತುಂಬ ಪಾಠ ಕಲಿತಾ ಇದ್ದೀನಿ. ಡೇ ಬೈ ಡೇ ಕಸ್ಟಮರ್ ಹತ್ರ ಹೆಂಗೆ ಬಿಹೇವ್ ಮಾಡ್ಕೋಬೇಕು, ಯಾವ ಕಸ್ಟಮರ್, ಎಲ್ಲ ಕಸ್ಟಮರ್ ಒಂದೇ ಮೈಂಡ್ ಸೆಟ್ಟಲ್ಲಿ ಇರೋಲ್ಲ. ಎಲ್ಲ ಕಸ್ಟಮರು ಒಂದೇ ಥರನೂ ಇರೋಲ್ಲ. ಎಲ್ಲ ಇರಲ್ಲ.
ಕೋಪದಿಂದನೂ ಬರೋಲ್ಲ, ಅವ್ರನ್ನ ಹೆಂಗೆ ಹ್ಯಾಂಡಲ್ ಮಾಡ್ಕೋಬೇಕಂತ ಹೆಂಗೆ ಹ್ಯಾಂಡಲ್ ಮಾಡಬೇಕಂತನೂ ಗೊತ್ತಾಗಿರ್ಬೇಕು ಫ್ರೆಂಡ್ಸ್ ನಿಮಗೆ. ನಾನು ಎಲ್ಲನೂ ಕಲಿತಾನೇ ಇದ್ದೀನಿ, ದಿನನಿತ್ಯ ಕಲಿತಾ ಇದ್ದೀನಿ. ಕಲಿತು ಇವತ್ತು ಈ ಸ್ಟೇಜಿಗೆ ಬಂದಿದ್ದೀನಿ. ಇನ್ನು ಫರ್ದರ್ ನಾನು ನೋಡೋದು ತುಂಬ ಇದೆ. ಇದೇ ಥರ ವೀಡಿಯೋಗಾಗಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ಇದೇ ಥರ ವೀಡಿಯೋಗಾಗಿ, ಬಿಸ್ನೆಸ್ ಟಿಪ್ಸ್ಗಾಗಿ ವಿಕ್ಕಿ ಬ್ಲಾಗ್ಸನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋ ಯಾವ ಟಾಪಿಕ್ ಬೇಕು ಅಂತ ನೀವು ಕಮೆಂಟ್ ಮಾಡಿ. ಖಂಡಿತ ಆ ಟಾಪಿಕ್ ಬಗ್ಗೆ, ಬಿಸ್ನೆಸ್ ಬಗ್ಗೆ ಮಾತಾಡೋಣ. ಧನ್ಯವಾದಗಳು ಫ್ರೆಂಡ್ಸ್.